ನಮ್ಮ ಸ್ಪೀಕಿಂಗ್ ಪ್ರಾಕ್ಟೀಸ್ನಲ್ಲಿ ಇವತ್ತು ನಾವು ಸಹೋದರನ ಮೇಲೆ ಪ್ರೀತಿ ಮತ್ತು ಗೌರವ ತೋರಲು ಬಳಸುವ ಪದಗಳನ್ನು ಕಲಿಯೋಣ. ವರ್ಡ್ಸ್ ಟು ಶೋ ಲವ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಎ ಬ್ರದರ್. ಆದರ್ಶ, ಐಡಿಯಲ್, ರೋಲ್ ಮಾಡೆಲ್. ನೀನು ನನಗೆ ಕೇವಲ ಅಣ್ಣನಲ್ಲ, ನನ್ನ ಜೀವನದ ದೊಡ್ಡ ಆದರ್ಶ. You are not just my elder brother, you are the greatest role model of my life. ಆಸರೆ, ಸಪೋರ್ಟ್, ಪಿಲ್ಲರ್. ಯಾವುದೇ ಸಂಕಷ್ಟ ಬಂದರೂ ನಿನ್ನ ಆಸರೆ ನನಗೆ ಬೆಟ್ಟದಷ್ಟು ಧೈರ್ಯ ನೀಡುತ್ತದೆ. No matter what trouble comes, your support gives me the strength of a mountain. ನಿಷ್ಕಲ್ಮಶ, ಪ್ಯೂರ್, ಗೈಲ್ಲೆಸ್, ಪ್ಯೂರ್. ನಿನ್ನ ಈ ನಿಷ್ಕಲ್ಮಶ ಪ್ರೀತಿ ಮತ್ತು ಮನಸ್ಸು ಎಲ್ಲರಿಗೂ ಸಿಗುವುದಿಲ್ಲ. ಯುವರ್ ಪ್ಯೂರ್ ಲವ್ ಆ್ಯಂಡ್ ಹಾರ್ಟ್ ಆರ್ ರೇರ್ ಟು ಫೈಂಡ್. ಮಾರ್ಗದರ್ಶಕ, ಮೆಂಟರ್, ಗೈಡ್. ದಾರಿ ಕಾಣದಿದ್ದಾಗ ಸರಿಯಾದ ಹಾದಿ ತೋರಿಸುವ ಅತ್ಯುತ್ತಮ ಮಾರ್ಗದರ್ಶಕ ನೀನು. You are the best guide who shows the right path when I am lost. ಸಹನಶೀಲ, ಪೇಷಂಟ್. ನನ್ನ ಎಲ್ಲ ತುಂಟಾಟಗಳನ್ನು ಅಷ್ಟು ಸಹನಶೀಲತೆಯಿಂದ ಸಹಿಸಿಕೊಳ್ಳುವುದು ನಿನ್ನೊಬ್ಬನಿಗೆ ಸಾಧ್ಯ. ಓನ್ಲಿ ಯು ಕ್ಯಾನ್ ಟಾಲರೇಟ್ ಆಲ್ ಮೈ ಮಿಸ್ಚೀಫ್ ವಿತ್ ಸಚ್ ಪೇಷನ್ಸ್. ಉತ್ಸಾಹಿ, ಎನರ್ಜೆಟಿಕ್, ಎಂಥೂಸಿಯಾಸ್ಟಿಕ್, ಎನರ್ಜೆಟಿಕ್. ನಿನ್ನಲ್ಲಿರುವ ಈ ಉತ್ಸಾಹಿ ಗುಣ ಮನೆಯ ವಾತಾವರಣವನ್ನೇ ಸದಾ ಜೀವಂತವಾಗಿಡುತ್ತದೆ. ಯುವರ್ ಎನರ್ಜೆಟಿಕ್ ನೇಚರ್ ಆಲ್ವೇಸ್ ಕೀಪ್ಸ್ ದ ಹೌಸ್ ಅಟ್ಮಾಸ್ಫಿಯರ್ ಅಲೈವ್. ಪ್ರಾಮಾಣಿಕ, ಆನೆಸ್ಟ್, ಸಿನ್ಸಿಯರ್. ಕೆಲಸವಿರಲಿ ಅಥವಾ ಸಂಬಂಧವಿರಲಿ, ನಿನ್ನ ಪ್ರಾಮಾಣಿಕತೆ ನನಗೆ ತುಂಬ ಇಷ್ಟ. ವೆದರ್ ಇಟ್ಸ್ ವರ್ಕ್ ಆರ್ ರಿಲೇಷನ್ಶಿಪ್ಸ್, ಐ ಟ್ರೂಲಿ ಅಡ್ಮೈರ್ ಯುವರ್ ಆನೆಸ್ಟಿ. ಅಚಲ, ಸ್ಟಡಿ, ಅನ್ವೇವರಿಂಗ್, ಸ್ಟಡಿ. ಎಂತಹ ಸೋಲು ಬಂದರೂ ಕುಗ್ಗದ ನಿನ್ನ ಅಚಲ ನಿರ್ಧಾರ ನಮಗೆಲ್ಲ ಸ್ಫೂರ್ತಿ. Your unwavering determination, even in the face of failure, is an inspiration to us. ಹಾಸ್ಯ ಪ್ರಜ್ಞೆ, ಸೆನ್ಸ್ ಆಫ್ ಹ್ಯೂಮರ್. ಎಂತಹ ಬೇಸರದ ಕ್ಷಣದಲ್ಲೂ ನಿನ್ನ ಹಾಸ್ಯ ಪ್ರಜ್ಞೆ ನನ್ನ ಮುಖದಲ್ಲಿ ನಗು ತರಿಸುತ್ತದೆ. ಈವನ್ ಇನ್ ಸ್ಯಾಡ್ ಮೂಮೆಂಟ್ಸ್, ಯುವರ್ ಸೆನ್ಸ್ ಆಫ್ ಹ್ಯೂಮರ್ ಬ್ರಿಂಗ್ಸ್ ಎ ಸ್ಮೈಲ್ ಟು ಮೈ ಫೇಸ್. ಅಭ್ಯುದಯಿ, ಪ್ರೋಗ್ರೆಸಿವ್, ವಿಷನರಿ. ನಿನ್ನ ಈ ಅಭ್ಯುದಯ ಚಿಂತನೆಗಳು ನಿನಗೆ ದೊಡ್ಡ ಭವಿಷ್ಯವನ್ನು ತಂದುಕೊಡುತ್ತವೆ. ಯುವರ್ ಪ್ರೋಗ್ರೆಸಿವ್ ಥಾಟ್ಸ್ ವಿಲ್ ಬ್ರಿಂಗ್ ಯು ಎ ಗ್ರೇಟ್ ಫ್ಯೂಚರ್. ಇದೆಲ್ಲ ಇಂಗ್ಲೀಷ್, ಈಗ ಬೇಸಿಕ್ ಇಂಗ್ಲೀಷ್ ಕಲಿಯೋರಿಗೆ ಅಷ್ಟು ಉಪಯೋಗವಾಗುವುದಿಲ್ಲ. ಬಟ್ ನಾನು ಎಲ್ರಿಗೂ ಇರಲಿ ಅಂತ ಸ್ವಲ್ಪ ಎಲ್ರಿಗೂ ಹಾಗೆ ಕೊಡ್ತಾ ಇದ್ದೇನೆ. ಸೊ ಕೆಲವರೆಲ್ಲ ಕೇಳ್ತಾರೆ, ಸರ್ ನೀವು ಇಷ್ಟು ಸ್ಪೀಡ್ ಹೇಳಿದರೆ ಮತ್ತು ಇಷ್ಟು ಟಫ್ ವಾಕ್ಯಗಳನ್ನೆಲ್ಲ ಕೊಟ್ಟರೆ ಏನು ಮಾಡೋದು ಅಂತ. ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿ ಯಾರಿಗೇನು ಬೇಕೋ ಅವರಿಗಾಗಿ ಕೊಡ್ತಾ ಇದ್ದೇನೆ. ಸೊ ನಿಮಗೆ ಇದು ಅಗತ್ಯ ಇಲ್ಲದಿದ್ದರೆ ನೀವು ನೋಡಬೇಡಿ. ಅಗತ್ಯ ಇದ್ದವರು ಇದನ್ನು ನೋಡಿ ನಿಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ಪ್ರಯೋಗ ಮಾಡಿ. ನಿಮ್ಮ ಇಂಗ್ಲೀಷ್ ತುಂಬ ಚೆನ್ನಾಗಿ ಆಗ್ತದೆ. ಓಕೆ.